ಈ 3 ರೀತಿಯ ಚಟ್ನಿ ಪುಡಿಗಳು ಇದ್ಬಿಟ್ರೆ ಯಾವುದೇ ಪಲ್ಯ, ಸಾರು ಏನು ಬೇಡ ಅನ್ಸ್ಬಿಡುತ್ತೆ. ಈ ಚಟ್ನಿ ಪುಡಿಗಳಿದ್ರೆ ಚಪಾತಿ, ರೊಟ್ಟಿ, ಅನ್ನ, ಮುದ್ದೆಗೆ, ದೋಸೆ, ಇಡ್ಲಿ ಕೂಡ ಇವು ಪರ್ಫೆಕ್ಟ್. ಇವು ಏನಂದ್ರೆ ರುಚಿ ಜೊತೆ ಆರೋಗ್ಯಕರ. ಇದು ನೋಡಿ, ಇದು ಅಗಸೆ ಚಟ್ನಿ, ಹಾಗೆ ಶೇಂಗಾ ಚಟ್ನಿ, ಮತ್ತೆ ಹುಚ್ಚೆಳ್ಳಿನ ಚಟ್ನಿ ಅಥವಾ ಗುರೆಳ್ಳು ಚಟ್ನಿ ಅಂತಾರೆ. ಇದು ಉತ್ತರ ಕರ್ನಾಟಕದಲ್ಲಂತೂ ತುಂಬಾನೇ ಎಲ್ಲಾ ಪಲ್ಯಗಳನ್ನ ಇದನ್ನ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಈ 3 ಚಟ್ನಿ ಪುಡಿಗಳನ್ನ ನಾನು ಮಾಡಿಬಿಟ್ಟು ನೋಡಿ, ಈ ರೀತಿ ಏರ್‌ಟೈಟ್ ಬಾಕ್ಸಲ್ಲಿ ಹಾಕ್ಬಿಡಿ ತಿಂಗಳುಗಟ್ಟಲೆ ಉಪಯೋಗಿಸ್ಬೋದು. ಕೆಲವೊಂದು ಸಲ ಅಡುಗೆ ಮಾಡೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಪುಡಿಗಳು ಇದ್ಬಿಟ್ರೆ ಸಾಕು. ಚಪಾತಿ, ರೊಟ್ಟಿಗಂತೂ, ಅದು ಜೋಳದ ರೊಟ್ಟಿಗಂತೂ ರಿಯಲಿ ಹೇಳಿ ಮಾಡಿಸಿದಂತಹ ಈ ರೆಸಿಪಿಗಳು. ಸೊ ಈ 3 ಚಟ್ನಿ ಪುಡಿ ಇದೆ ಅಲ್ವಾ, ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಒಂದೊಂದಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, ಈ ರೀತಿ ನಾವು ಮಾಡಿ ಈ ಥರ ಇಟ್ಬಿಡಿ. ಮನೆಯಲ್ಲೇ ಈ ಥರ ಚಟ್ನಿ ಪುಡಿಗಳಿದ್ರೆ ಟೆನ್ಷನ್ ಫ್ರೀಯಾಗಿ ಇರ್ಬೋದು. ಸೊ ಆರೋಗ್ಯಕರವಾದ ರುಚಿಯಾದಂತಹ ಈ 3 ರೀತಿಯ ಚಟ್ನಿ ಪುಡಿಗಳನ್ನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮೊದಲು ಇಲ್ಲಿ ಅಗಸೆ ಚಟ್ನಿ. ಸೊ ಅಗಸೆ ಅಂತೂ ನಮ್ಮ ಆರೋಗ್ಯಕ್ಕೆ ರಾಮಬಾಣ. ಶುಗರ್, ಬಿ ಪಿಗಂತೂ ಇದು ತುಂಬಾ ಒಳ್ಳೆಯದು. ಮತ್ತು ಇದು ಹುಚ್ಚೆಳ್ಳು ಅಷ್ಟೇ ಎಲ್ಲ ರೀತಿಯ ಪಲ್ಯಗಳಿಗೆ ನಾವು ಇದನ್ನು ಯೂಸ್ ಮಾಡಬಹುದು. ಸೊ ಹಾಗಾಗಿ ಅದು ಕೂಡ ನಾನು ಮಾಡ್ತಾ ಇದ್ದೀನಿ. ಮತ್ತು ಶೇಂಗಾ ಚಟ್ನಿ ಅಂತೂ ಗೊತ್ತೇ ಇರೋದೆ. ಸೊ ಶೇಂಗಾ ಚಟ್ನಿ ಇಡ್ಲಿ, ದೋಸೆಗೆ, ಚಪಾತಿ, ರೊಟ್ಟಿಗಂತೂ ಎಲ್ಲದಕ್ಕೂ ಈ 3 ಚಟ್ನಿ ಪುಡಿ ಇಂಥದ್ದಕ್ಕೆ ಅಂತ ಇಲ್ಲ, ಎಲ್ಲದಕ್ಕೂ ಸೂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ರೆಸಿಪಿ ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ತುಂಬ ಸಿಂಪಲ್. ಸ್ವಲ್ಪ ನಾವು ಪೇಷನ್ಸ್ ಇಟ್ಕೊಂಡು ಮನೇಲಿ ಒಂದಿನ ನಾವೆಲ್ಲ ಈ ಥರ ಅರೇಂಜ್ ಮಾಡಿಬಿಟ್ಟು ಈ ಚಟ್ನಿ ಪುಡಿಗಳು ಮಾಡಿಟ್ಬಿಟ್ರೆ ಟೆನ್ಷನ್ ಫ್ರೀಯಾಗಿ ನಾವು ತಿಂಗಳುಗಟ್ಟಲೆ ಯೂಸ್ ಮಾಡಬಹುದು. ಈಗ ಇಲ್ಲಿ ಗ್ಯಾಸನ್ನು ಆನ್ ಮಾಡಿಬಿಟ್ಟು ಇಲ್ಲಿ ಒಂದು ಹಂಚಿಟ್ಟಿದ್ದೀನಿ. ಸೊ ಮೊದಲು ನಾನು ಈ ಅಗಸೆ ಅಥವಾ ಫ್ಲ್ಯಾಕ್ಸ್ ಸೀಡ್ಸನ್ನು ನಾನು ಉಪಯೋಗಿಸ್ತಾ ಇದ್ದೀನಿ, ಅಂದರೆ ಹುರ್ಕೊಳ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಈ ಅಗಸೆ ಇದೆ ಅಲ್ವಾ, ಇದು ಜಾಸ್ತಿ ಹುರಿಬೇಕಂತ ಏನಿಲ್ಲ, ಜಸ್ಟ್ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಮತ್ತು ಇದು ಜಾಸ್ತಿ ಮಾಡಿಡಬೇಕಂತ ಏನಿಲ್ಲ. ಸೊ ಒಂದು 15 ದಿನ, 20 ದಿನ ಅಥವಾ ಒಂದು ತಿಂಗಳಿಗಾದರೆ ಸಾಕಾಗುತ್ತೆ. ಸೊ ಅಗಸೆ ಇದೆ ಅಲ್ವಾ, ನಮ್ಮ ಎಲ್ಲದಕ್ಕೂ ಒಂಥರ ರಾಮಬಾಣ ಅಂತ ಹೇಳ್ಬೋದು. ಸುಮ್ಮನೆ ಅಗಸೆ ಎಲ್ಲರೂ ತಿನ್ನಲ್ಲ. ಹಾಗಾಗಿ ನಾವು ಈ ಚಟ್ನಿ ಪುಡಿಗಳು ಮಾಡಿಟ್ಬಿಟ್ರೆ ಊಟದ ಜೊತೆ ನಾವು ತಿನ್ಬೋದು. ಅದನ್ನು ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದೇ ಹಂಚಲ್ಲಿ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಈ ಹುಚ್ಚೆಳ್ಳು ಅಥವಾ ಗುರೆಳ್ಳು, ಸೊ ಅದನ್ನು ನೈಗರ್ ಸೀಡ್ಸ್ ಅಂತ ಎಲ್ಲ ಹೇಳ್ತಾರೆ ಇದನ್ನು. ಸೊ ಅದನ್ನು ಈಗ ಇದರಲ್ಲಿ ಹಾಕ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರ್ಕೊಳ್ತಾ ಇದ್ದೀನಿ ನೋಡಿ. ಸೊ ಇದು ಅಷ್ಟೇ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ, ಯಾಕಂದರೆ ಇದು ತಣ್ಣಗಾಗಬೇಕು. ಸೊ ಹಾಗಾಗಿ ಇದನ್ನು ಆರಲಿಕ್ಕೆ ಇಟ್ಟು ಪ್ಲೇಟಲ್ಲಿ ಸೈಡಲ್ಲಿ ಇಟ್ಕೊಂಡು, ನಂತರ ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಈ ಶೇಂಗಾ, ಇಷ್ಟೇ ಅಂತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಬೋದು. ನೋಡ್ತಾ ಇರ್ಬೋದು, ಇಷ್ಟು ದೊಡ್ಡ ಕಪ್ಪಲ್ಲಿ ನಾನು 1 ಕಪ್ ತೊಗೊಂಡಿದ್ದೀನಿ. ಸೊ ಈಗ ಅಂದರೆ ಒಂದು ಅರ್ಧ ಕೆಜಿಯಷ್ಟು ಇದೆ ಇದು. ಸೊ ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ ನೋಡಿ. ಶೇಂಗಾ ಸ್ವಲ್ಪ ಹುರ್ಕೊಂಡು, ಯಾಕಂದರೆ ಹೈ ಫ್ಲೇಮಲ್ಲಿ ಹುರ್ಕೊಂಡು ಕಪ್ಪಗೆ ಮಾಡ್ಕೊಳ್ಬೇಡಿ, ಸ್ವಲ್ಪ ಕೈ ಬರುತ್ತೆ. ಹಾಗಾಗಿ ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮಲ್ಲೇ ಶೇಂಗಾನ ಚೆನ್ನಾಗಿ ಒಂಥರ ರೋಸ್ಟ್ ಆಗೋ ತನಕ ಇದನ್ನು ಹುರ್ಕೊಂಡು, ಇದನ್ನು ಅಷ್ಟೇ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೊ ಇದೆಲ್ಲ ಅಗಸೆ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್, ಇದು ಏನಂದರೆ ಹುಚ್ಚೆಳ್ಳು ಕೂಡ ತಣ್ಣಗಾಗ್ತಾ ಇರುತ್ತೆ. ಸೊ ಶೇಂಗಾ ಕೂಡ ತಣ್ಣಗಾಗಲಿ ಅಂತ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕರಿಬೇವು ಸೊಪ್ಪನ್ನು ನಾನು ಏನು ಹಂಚಿತ್ತಲ್ವ, ಆ ಹಂಚಲ್ಲೇ ಜಸ್ಟ್ ಒಂದು 30 ಸೆಕೆಂಡ್ ಅದನ್ನು ಈ ಥರ ಅದನ್ನೆಲ್ಲ ಹಸಿ ವಾಸನೆ ಆಗೋ ತನಕ ಸ್ವಲ್ಪ, ಅಂದರೆ ತುಂಬ ದಿನ ಇಡಬೇಕಲ್ವ, ಸೊ ಹಾಗಾಗಿ ಹಸಿ ಇರಬಾರ್ದು, ಸ್ವಲ್ಪ ಕ್ರಿಸ್ಪಿ ಬರೋ ತನಕ ಆ ಕರಿಬೇವು ಸೊಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಅದೇ ಹಂಚಲ್ಲಿ ಬಿಟ್ಟಿರ್ತೀನಿ. ಸೊ ಈಗ ಈ ಶೇಂಗಾ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೋಡಿ, ಈ ರೀತಿಯಾಗಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಸೊ ಈಗ ಮೊದಲು ನಾನು ಶೇಂಗಾನ ಇನ್ನೊಂದು ಮಿಕ್ಸಿ ಜಾರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಶೇಂಗಾ ಪೌಡ್ರ್ ಮಾಡ್ಕೊಳ್ಳೋಣ, ಅಂದರೆ ಚಟ್ನಿ ಪುಡಿ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರಮಾಣ ಅಂದರೆ 4 ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ನಾನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ 1 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿಣ, ಹಾಗೆ 2.5 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ತಿಂತೀರೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು, ಜಾಗರಿ, ಸೊ ಆರ್ಗ್ಯಾನಿಕ್ ಬೆಲ್ಲ ಅದು. ಸೊ ಹಾಗಾಗಿ ಸ್ವಲ್ಪ ಇಂಗು ಫ್ಲೇವರ್ ನಂಗೆ ತುಂಬ ಇಷ್ಟ, ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಈ ಕರಿಬೇವು ಸೊಪ್ಪು ಕೂಡ ಇದರಲ್ಲಿ 1 ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೋಬೇಕು ನೋಡಿ. ಇಷ್ಟೆಲ್ಲ ಹಾಕ್ಬಿಟ್ರೆ ಈ ಚಟ್ನಿ ಪುಡಿ ಎಷ್ಟು ರುಚಿ ಇರುತ್ತಂದರೆ ಒಂಥರ ಬಾಯಲ್ಲಿ ನೀರಿರಿಸುವಂತಹ ಈ ಶೇಂಗಾ ಚಟ್ನಿ. ಸೊ ನೋಡಿದ್ರಲ್ಲ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ನೀವು ಮಿಕ್ಸಿ ಜಾರಲ್ಲಿ ಬೇಕಂದರೆ ಇದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಎಲ್ಲ ಐತೆ ನೋಡಿ, ಫುಲ್ಲು ತುಂಬಿಡ್ತು. ನಾನು ಇದು ಅಥವಾ ನೀವು 2 ಟೈಮ್ ಕೂಡ ನೀವು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಕೂಡ ರುಬ್ಕೋಬೋದು. ಈಗ ಇದನ್ನು ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಕಲರ್, ಪರ್ಫೆಕ್ಟಾಗಿ ಇದೇ ರೀತಿಯಾಗಿ ಶೇಂಗಾ ಚಟ್ನಿ ಬರಬೇಕು. ಸೊ ಈಗ ಇದು ಕೂಡ ರೆಡಿ ಆಯಿತು. ಸೊ ಎಲ್ಲದಕ್ಕೂ ಬೇಕಾಗತ್ತೆ. ಇಡ್ಲಿ ನೀವು ತಿಂತಾ ಇರ್ತೀರಲ್ವ, ಸೊ ಚಟ್ನಿ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂದರೆ ತೆಂಗಿನಕಾಯಿ ಚಟ್ನಿ, ಈ ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ರೊಟ್ಟಿ ಜೊತೆ, ಅನ್ನದ ಜೊತೆ, ಬಿಸಿ ಬಿಸಿ ಅನ್ನದ ಜೊತೆ ಕೂಡ ನೀವು ಈ ಚಟ್ನಿ ಪುಡಿನ ತಿನ್ಬೋದು. ಸೊ ಈಗ ಅದೇ ಮಿಕ್ಸಿ ಜಾರಲ್ಲಿ ಅಗಸೆನ ಹಾಕ್ಕೊಳ್ತಾ ಇದ್ದೀನಿ. ಅಗಸೆ ಕೂಡ ಸೇಮ್ ಹಾಗೆ ಹಾಕ್ಕೊಂಡು ಒಂದು ಮುಷ್ಟಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಹುರಿದಿಟ್ಟಿರೋಂಥ ಕರಿಬೇವು ಸೊಪ್ಪು, ಹಾಗೆ 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಜೀರಿಗೆ, 1/2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ, ಜಾಗರಿ. ಸೊ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸೊ ಅಗಸೆಗೆ ಅಂತೂ ನಿಜವಾಗ್ಲೂ ಇದು ನಮ್ಮ ಆರೋಗ್ಯಕ್ಕೆ ರಾಮಬಾಣ. ಸೊ ಈ ಶುಗರ್ BP ಇದ್ದವ್ರಿಗಂತೂ 100% ಅಗಸೆನ ಉಪಯೋಗಿಸಿ, ತುಂಬ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು ಇದು. ಸೊ ಹಾಗಾಗಿ ಇದನ್ನು ಚಟ್ನಿ ಪುಡಿನ ಮಿಸ್ ಮಾಡದೆ ಮಾಡಿ ನೀವು ಮನೇಲೇ ಇಟ್ಬಿಡಿ. ಸೊ ನಮ್ಮ ಆರೋಗ್ಯ ನಮ್ಮ ಅಡುಗೆ ಮನೆಯಲ್ಲೇ ಇರುತ್ತೆ. ಸೊ ಈಗ ಇದನ್ನು ಕೂಡ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಅಗಸೆ ಚಟ್ನಿ ಪುಡಿ ಕೂಡ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಅಷ್ಟೇ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಸೊ ಈ ಅಗಸೆ ಚಟ್ನಿ ನಮ್ಮ ಆರೋಗ್ಯಕರವಾದ ಹೆಲ್ದಿ ಚಟ್ನಿ ಪುಡಿ. ಸೊ ಇದು ಕೂಡ ಸೈಡಲ್ಲಿ ಇಟ್ಕೊಂಡು ಈಗ 3ನೇ ಚಟ್ನಿ ಲಾಸ್ಟಲ್ಲಿ ಹುಚ್ಚೆಳ್ಳು ಅಥವಾ ಗುರೆಳ್ಳು, ಸೊ ನೈಗರ್ ಸೀಡ್ಸ್, ಸೊ ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೇಮ್ ಇದರಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ತೀನಿ. ಉಳಿದಿರೋಂಥದ್ದು ಎಲ್ಲ ಕರಿಬೇವು ಸೊಪ್ಪನ್ನು ಇದರಲ್ಲಿ ಹಾಕ್ಕೊಂಡು ಎಲ್ಲದರಲ್ಲೂ ಕರಿಬೇವು ಸೊಪ್ಪು ಹಾಕಿದ್ದೀನಿ, ಯಾಕಂದರೆ ಕಣ್ಣಿಗೆ ಕೂದಲಿಗೆ ತುಂಬ ಒಳ್ಳೆಯದು. ಹಾಗೆ 2 ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್, ಸ್ವಲ್ಪ ಅರಿಶಿಣ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ 1/2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಇಷ್ಟು ಸಾಕು. ಅಂದಮೇಲೆ ಜೀರಿಗೆ, 1 ಟೀ ಸ್ಪೂನಷ್ಟು ಜೀರಿಗೆ. ಇದರಲ್ಲಿ ಬೆಲ್ಲ ಮತ್ತು ಹುಣಸೆಹಣ್ಣನ್ನು ಹಾಕ್ತಾಯಿಲ್ಲ. ಯಾಕೆ ಅಂದರೆ ಇದು ನಾನು ಕೆಲವೊಂದು ಪಲ್ಯಗಳು ಮಾಡ್ತಾ ಇರ್ತೀವಲ್ವ, ಸೊ ಅದಕ್ಕೆಲ್ಲ ಹಾಕಬೇಕಾಗತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಬೆಲ್ಲ ಮತ್ತು ಹುಣಸೆಹಣ್ಣನ್ನು ಸ್ಕಿಪ್ ಮಾಡಿದ್ದೀನಿ. ಬೇಕಂದರೆ ನೀವು ಅದನ್ನು ಕೂಡ ಹಾಕೋಬೋದು. ಸೊ ಅದನ್ನು ಕೂಡ ನಾನು ನೋಡಿ ಈ ರೀತಿಯಾಗಿ ಸ್ವಲ್ಪ ಫೈನಾಗಿ ರುಬ್ಕೋಬೇಕಂತ ಏನಿಲ್ಲ. ಈ ಚಟ್ನಿ ಇದೇ ರೀತಿಯಾಗಿ ಇರಬೇಕು. ಸೊ ಹಾಗಾಗಿ ಇದು ಮೊಸರು ಜೊತೆ ತಿಂತಾ ಇದ್ದರೆ ಈ ಚಟ್ನಿ ಪುಡಿ ರಿಯಲಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಈ ಚಟ್ನಿ ಪುಡಿ ಕೂಡ ನಾನು ತೆಗೆದು ಇಟ್ಕೊಂಡಿದ್ದೀನಿ ನೋಡಿ. ಸೊ ಈ ಚಟ್ನಿ ಪುಡಿಗಳು ಈ ರೀತಿಯಾಗಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನೀವು ಕೂಡ ಮಾಡಿ ತಿನ್ನಿ. ಆದಷ್ಟು ಹೊರಗಡೆಯಿಂದ ತಂದು ತಿಂತಿರ್ತೀರ, ಅಷ್ಟೊಂದು ಹೈಜಿನಿಕ್ಕಾಗಿ ಇರಲ್ಲ. ಆರೋಗ್ಯವಾಗಿ ನಾವು ಮನೆಯಲ್ಲೇ ಹೆಲ್ದಿಯಾಗಿ ಹೈಜಿನಿಕ್ಕಾಗಿ ಮಾಡಿ ನಾವು ತಿನ್ಬೋದು. ನೋಡಿದ್ರಲ್ವಾ, ಇವು 3 ಚಟ್ನಿ ಪುಡಿಗಳನ್ನು ನಾನು ಮಾಡಿಟ್ಕೊಂಡಿದ್ದೀನಿ. ಸೊ ಈ ಚಟ್ನಿ ಪುಡಿ ನಿಮ್ಗೆ ಯಾವ ಫೇವ್ರೆಟ್ ಚಟ್ನಿ ಪುಡಿ ಅಂತ ಕೂಡ ನೀವು ಕಮೆಂಟ್ಸಲ್ಲಿ ಕೂಡ ತಿಳಿಸ್ಬೋದು. ಸೊ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾದ ಈ ಚಟ್ನಿ ಪುಡಿಗಳು. ಸೊ ರೆಡಿ ಆಯಿತು. ಏನಂದರೆ ಇದು ಬಿಸಿ ಇದೆ ಅಂತ ನಾನು ಫಸ್ಟ್ ಈ ಥರ ಹೊರಗಡೆ ಅಂದರೆ ಒಂದು ಪಾತ್ರೆಗಳಲ್ಲಿ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಅದು ಆರಲಿ, ತಕ್ಷಣವೇ ನಾವು ಏರ್ಟೈಟ್ ಬಾಕ್ಸಲ್ಲಿ ಹಾಕ್ಕೋಬಾರ್ದು. ಅಂದರೆ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಚೆನ್ನಾಗಿರಲ್ಲ. ಸೊ ನೋಡಿ, ಇದು ಅಗಸೆ ಚಟ್ನಿ, ಹಾಗೆ ಶೇಂಗಾ ಚಟ್ನಿ ಮತ್ತು ಈ ಹುಚ್ಚೆಳ್ಳು ಚಟ್ನಿ. ಸೊ 3 ಚಟ್ನಿಗಳು ರೆಡಿಯಾಗಿದೆ. ಸೊ ಈಗ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಈ ಗಾಜಿನ ಬಾಕ್ಸಲ್ಲಿ, ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಡ್ತೀನಿ. ತುಂಬ ದಿನ, ತಿಂಗಳುಗಟ್ಟಲೆ ಉಪಯೋಗಿಸ್ಬೋದು. ಕೆಲವೊಂದು ಸಲ ಇದು ಬ್ಯಾಚುಲರ್ಸ್ಗಂತೂ ಇದು ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ಅವರಿಗೆಲ್ಲ ಆಫೀಸಿಂದ ಎಲ್ಲ ಬರ್ತಿರ್ತಾರಲ್ವ, ಬಂದ ತಕ್ಷಣ ಈ ಪಲ್ಯ ಸಾರು ಎಲ್ಲ ಮಾಡೋಕ್ಕೆ ಕೆಲವೊಂದು ಸಲ ಬೇಜಾರಾಗ್ತಾ ಇರುತ್ತೆ. ಅಥವಾ ನಾವೆಲ್ಲಾದರೂ ಹೊರಗೆ ಹೋಗಿರ್ತೀವಿ, ಬಂದ ತಕ್ಷಣ ಅಡುಗೆ ಮಾಡೋಕ್ಕೆ ಬೇಜಾರಾಗ್ತಾ ಇರುತ್ತೆ. ಈ ಚಟ್ನಿ ಪುಡಿಗಳು ಇದ್ಬಿಟ್ರೆ ಸಾಕು, ಆವತ್ತಿನ ದಿನ ಅಡುಗೆ ಮಾಡದಿದ್ರು ಅಂದರೆ ಈ ಪಲ್ಯ ಸಾರು ಮಾಡದಿದ್ರು ಕೂಡ ಈ 3 ಚಟ್ನಿ ಪುಡಿಗಳ ಜೊತೆ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಸೊ ಈ ಚಟ್ನಿ ಪುಡಿಗಳು ನೋಡಿ ಈ ರೀತಿಯಾಗಿ ನಾನು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡಬೇಕು. ತಿಂಗಳುಗಟ್ಟಲೆ ಉಪಯೋಗಿಸ್ಬೋದು. ಆರೋಗ್ಯಕರವಾದ ಈ ರುಚಿಯಾದಂತಹ ಈ 3 ಚಟ್ನಿ ಪುಡಿಗಳನ್ನು ನಾನು ಈ ಥರ ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಚಟ್ನಿ ಪುಡಿಗಳು. ತುಂಬ ಜನ ಕೇಳ್ತಿರ್ತೀರ ಯಾವ ಊರು ಅಂತ. ನಂದು ದಾವಣಗೆರೆಯಲ್ಲೂ ಓದಿದ್ದೀನಿ, ಹುಬ್ಬಳ್ಳಿಯಲ್ಲೂ ಕೂಡ ನಾನು ಓದಿದ್ದೀನಿ, ಕಾರವಾರ ಕೂಡ ನಾನು ಡಿಗ್ರಿ ಆಗಿದ್ದು ಕಾರವಾರದಲ್ಲಿ, BEd ಆಗಿದ್ದು ಬೆಂಗಳೂರಲ್ಲಿ. ಸೊ ಇವಾಗ ನಾನು ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀನಿ. PUC ಹೈಸ್ಕೂಲು ಮತ್ತು PUC ಎಲ್ಲ ಆಗಿದ್ದು ದಾವಣಗೆರೆಯಲ್ಲಿ. ಸೊ ಹಾಗಾಗಿ ಇವೆಲ್ಲ ಊರು ನನ್ನ ಊರೇ ಅಂತ ಹೇಳ್ತಾ ಇದ್ದೀನಿ. ತುಂಬ ಜನ ಕನ್ಫ್ಯೂಸ್, ಕಾರವಾರ ನಿಮ್ಮದು, ಬೆಂಗಳೂರ, ದಾವಣಗೆರೆ ಏನಂತ ಕೇಳ್ತಿರ್ತೀರ. ಸೊ ಲಕ್ಷ್ಮೇಶ್ವರ ಕೂಡ ನನ್ನೂರು.
ನನ್ನ ಗಂಡನ ಊರು, ಅಮ್ಮನ ಊರು ಲಕ್ಷ್ಮೇಶ್ವರ, ಗದಗ ನಮ್ಮ ತಂದೆ ಊರು. ಸೊ ಹಾಗಾಗಿ ಎಲ್ಲ ಊರು ನನ್ನ ಊರು ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.